Check the mic and make sure it sound right, boys. ಓಕೆ ಬ್ಯೂಟಿಫುಲ್. ನನಗೆ ಆನಂದ್ ಅವ್ರ ಜೊತೆ ಮಾತಾಡಿದ್ಮೇಲೆ ಅಂತೂ ಇನ್ನೂ ಸಿಗ. ನೀ ಕುಂತಿರೋ ಜಾಗವ ಮೊದಲು ಚೇಂಜ್ ಮಾಡು. ಹಲೋ ಮಯ್ಯ, ನೀನು ಕೂಲ್ಡಾಗಿರು ನಂಜಪ್ಪ, ನೀನು ಕೂಲ್ಡಾಗಿರು. ಆಯ್ತು ಬಿಡು. ಕರೆಕ್ಟಾಗಿ ಅಲೋನ ಹೋಗಿ ಆರಾಮ ಯಾರೋ ಸರಿ ಅವ್ನು ಹೋಗ್ಬಿಡ್ಲಿ. Check the mic and make sure it sound right, boys. It sound right, boys. ಹಾಯ್ ನಿಮ್ಮ ಹೆಸರು? ನನ್ನ ಹೆಸರು ಅಹಲ್ಯ ಅಂತ. ಹಾಂ, ನಾನು ಆನಂದ್ ಅವ್ರ ತಾಯಿ. ಓಕೆ. ಇಲ್ಲಿ ಬಿರಿಯಾನಿ ಜೊತೆ ಕಾಲ್ ಸೂಪು ಮತ್ತು ಚಿಕನ್ ಫ್ರೈ ಎರಡೂ ಮಾಡ್ತೀವಿ. ಅವತ್ತಿಂದ ಇದುವರೆಗೂ ಇವೆಲ್ಲ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ತುಂಬ ನಿಮ್ಮಲ್ಲಿ ಅದೊಂದು ಸ್ಪೆಷಾಲಿಟಿ ಇದೆ. ಕಾಲ್ ಸೂಪು ಬಿರಿಯಾನಿ ಎಲ್ಲ ಜೊತೆ ಚಿಕನ್ ಫ್ರೈ ಕಾಲ್ ಸೂಪ್ ಎಲ್ಲ ಬಿರಿಯಾನಿನೂ 5ವರೆಗೆ ಸಿಗುತ್ತೆ. ಓಕೆ. ನೀವು ಅಂದರೆ ಒಂದು ಎಷ್ಟು ಕಾಲು ಸೇಲ್ ಆಗ್ಬೋದು? 300 ಕಾಲ್ ಸರ್. 300 ಕಾಲು ಮಾಡ್ತೀವಿ. ಓಕೆ. ಅದು ಒಂದು ಪ್ಲೇಟ್ ಎಷ್ಟಾಗುತ್ತೆ? ಒಂದು ಪ್ಲೇಟ್ 100 ರುಪೀಸು. ಹಾಂ. ಕಾಲ್ ಸೂಪು? ಕಾಲ್ ಸೂಪು 100. ಅದು ಸೈಜು ದೊಡ್ಡ ಸೈಜ್ ಇದ್ದರೆ 120 ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಚಿಕ್ಕದಾಗಿದ್ದರೆ 100 ಆಗುತ್ತೆ. ಓಕೆ. ಇದು ಫ್ರೈನೂ 100? ಫ್ರೈನೂ 100. ಇಡೀ ಕರ್ನಾಟಕ ಪೂರ್ತಿ ಗೊತ್ತಿದೆ ಒಂದು ಗೊತ್ತಿದೆ. ಆನಂದ್ ದಮ್ ಬಿರಿಯಾನಿ ಅಂದರೆ. ಆನಂದದು ದಮ್ ಬಿರಿಯಾನಿ ಒಂದೇ ಆಗುತ್ತೆ. ಹೌದಾ? ಆನಂದ್ ಅವರ ಅಣ್ಣಗೆ ಸೇರುತ್ತೆ ಇದು ಚಿಕನ್ನು ಕಾಲ್ ಸೂಪು. Okay. ಆನಂದ್ ಅವರ ಅಣ್ಣದು ಚಿಕನ್ನು ಕಾಲ್ ಸೂಪು, ಹಾಂ. ಆನಂದದು ಬಿರಿಯಾನಿ. ಓಕೆ ಓಕೆ. ಅವ್ರ ಅಣ್ಣನ ಹೆಸರಮ್ಮ? ಪ್ರದೀಪ್ ಅಂತ. ಅವ್ರು ಏನು ಮಾಡ್ಕೊಂಡಿದ್ದಾರೆ ಬೇರೆ? ಅವರು ಬಿರಿಯಾನಿನೇ ಮಾಡಿ. ಹೌದಾ? ಓಕೆ. ಎಲ್ಲಿ ಮಾಡ್ಕೊಂಡಿದ್ದಾರೆ ಅವರು? ಈ ಆ ಕಡೆ ರೋಡಲ್ಲಿ. ಅದೇನು ಹೆಸರು ಅಂತ ಇಲ್ಲ ಹೆಸರಿದೆ? ಮೊದಲು ಎರಡಕ್ಕೂ ಒಂದೇ ಚಾಮುಂಡೇಶ್ವರಿ ಅಂತಿತ್ತು. ಇವರು ಆನಂದ್ ಬಿರಿಯಾನಿ ಅಂತ ಇಟ್ಕೊಂಡ್ರು. ಈಗ ಅವರು ಪ್ರದೀಪ್ ಅಂತ ಬೋರ್ಡ್ಗೆ ಬರ್ಸೋಕ್ಕೆ ಇದು ಮಾಡ್ತಾರೆ. ಓಕೆ. ಈಗ ಚೇಂಜ್ ಮಾಡ್ಕೋತಾರೆ. ಚೇಂಜ್ ಮಾಡ್ತಾರೆ. ಥ್ಯಾಂಕ್ ಯು ಮ್ಯಾಮ್. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ಸ್ ಫುಡ್ ರಿವ್ಯೂ ಆ್ಯಂಡ್ ಬ್ಲಾಗ್ಸ್. ಇವತ್ತು ಎಲ್ಲಿದ್ದೀವಿ ಅಂದರೆ ಹೊಸಕೋಟೆಯಲ್ಲಿ
ಆನಂದ್ ದಮ್ ಬಿರಿಯಾನಿ ಇದೆ, ಪಾಪ್ಯುಲರ್ ಆನಂದ್ ದಮ್ ಬಿರಿಯಾನಿ. ಎರಡೂ ಪಾಪ್ಯುಲರ್ ಒಂದು ಬ್ರ್ಯಾಂಡ್ ಅದು. ಸೊ ಬಿರಿಯಾನಿ ತೊಗೊಂಡಿದ್ದೀನಿ, ನೋಡೋಣ ಟೇಸ್ಟು. ಒಳ್ಳೆ ನಲ್ಲಿ ಪೀಸ್ ಹಾಕ್ಕೊಡಿದ್ದಾರೆ ನನಗೆ ಅಂತ ಸ್ಪೆಷಲಾಗಿ, ಬಿಸಿ ಬಿಸಿ ಇದಾಗೆ ದಮ್ ಹೊಡೆದು ಅದರಲ್ಲೇ ಫಸ್ಟ್ ಬಿರಿಯಾನಿ ನನಗೆ ಹಾಕೊಡ್ಬೋದು. ಸೊ ಟೇಸ್ಟ್ ನೋಡೋಣ ಇಲ್ಲಿ ಹೇಗಿದೆ ಬಿರಿಯಾನಿ ಅಂತ. ಒಳ್ಳೆ ಒಂದು ಫ್ಯಾಟು. ಸೊ ಏನು ಮಾಡೋಣ ಅಂದರೆ ಫಸ್ಟು ರೈಸ್ ಟೇಸ್ಟ್ ನೋಡೋಣ. ಫಸ್ಟ್ ಫೀಲೇ ನಿಮಗೆ ರಿಚ್ನೆಸ್, ಮಟನ್ನ ಫ್ಲೇವರು ವಿತ್ ರೈಸು ಸಕ್ಕತ್ತಾಗಿದೆ. ಸೊ ಮೀಟ್ ಜೊತೆ ತಿನ್ನೋಬಿಡೋಣ ಹೇಗಿದೆ ಅಂತ. ಈ ನಲ್ಲಿಯಲ್ಲಿರೋ ಮೀಟನ್ನ ಹಾಗೆ ತೆಗೆದು ರೈಸಲ್ಲಿ ಇಟ್ಕೊಂಡು ತಿಂದು ಟೇಸ್ಟ್ ನೋಡೋಣ. ರೋಡಲ್ಲಿ ನಿಂತ್ಕೊಂಡು ಮಟನ್ ಬಿರಿಯಾನಿ ನಲ್ಲಿ ಹೇಳ್ಕೊಂಡು ಹೋಟ್ಲಲ್ಲಿ ತಿನ್ನೋದೇ ಬೇರೆ, ಬಟ್ ರೋಡಲ್ಲಿ ಎಲ್ಲರೂ ಹಾಗೆ ತಿಂತಾರೆ. ಇಲ್ಲಿ ಫೀಲ್ಗೋಸ್ಕರ ಅನ್ಸೋದು ಮೋಸ್ಟ್ಲಿ ತುಂಬ ಜನ ಬರೋದು ಇಲ್ಲಿಗೆ ಬರೋದು. ಅದರಲ್ಲಿರೋ ಜ್ಯೂಸ್ ಹಾಗೆ ಬರ್ತಾ ಇದೆ ಫುಲ್ಲು. ನಲ್ಲಿ ಮಾತ್ರ ಅಲ್ಟಿಮೇಟು. ಸಕಾಲ ನಲ್ಲಿ ಇನ್ನೊಂದು ದೊಡ್ಡ ಬೈಟ್ ತೊಗೊಂಡು ಫಿನಿಷ್ ಮಾಡೋಣ. ಆದರೆ ಜನನ ಮಾತಾಡಿಸ್ತೀನಿ. ಜನನ ಮಾತಾಡ್ಸಿದ್ರೆ ಏನು ಸರ್ ತುಂಬ ವರ್ಷದಿಂದ ಬರ್ತಾಯಿದ್ದೀವಿ ಅಥವಾ ತುಂಬ ದಿನ ಎವ್ರಿ ವೀಕ್ ಬರ್ತೀವಿ ಅಂತಲೇ ಹೇಳ್ತಾರೆ. ಆದಷ್ಟು ಟ್ರೈ ಮಾಡೋಣ. ನಿಮ್ಮ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಪಾಪ್ಯುಲರು ಆ್ಯಂಡ್ ಎಷ್ಟು ಕ್ರೌಡ್ ಇದೆ, ಎಷ್ಟು ಜನ ಇಷ್ಟಪಟ್ಟು ಬಂದು ತಿಂತಾರೆ ಅಂತ. ಒಂದು ಬಿಗ್ ಬೈಟು ವಿತ್ ಸ್ವಲ್ಪ ಮೀಟು ಚೆನ್ನಾಗಿದೆಲ್ಲ ರೈಮಿಂಗು ತೊಗೊಂಬೇಡ. ನಿಮಗೂ ಸೇರಿಸಿ ಹೊಸಕೋಟೆಯಿಂದ ತಿಂತಾಯಿದ್ದೀನಿ. ಅಲ್ಟಿಮೇಟ್ ಆಗಿದೆ ಬಿರಿಯಾನಿ, ಸಕ್ಕತ್ತಾಗಿದೆ, ಮಸ್ಟ್ ಇಲ್ಲಿ. ಇದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೊಸಕೋಟೆ ಟೋಲ್ ಆಗಿದ ತಕ್ಷಣ ಒಂದು ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟ್ರ್ ಆದಮೇಲೆ ಲೆಫ್ಟ್ ಸೈಡ್ ಬರುತ್ತೆ. ಸೊ ಬಂದರೆ ಇಲ್ಲಿ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ. ವೀಕೆಂಡು ಇಲ್ಲಿ ಟ್ಯೂಸ್ಡೇ, ಫ್ರೈಡೇ, ಸಂಡೇ 3 ದಿನ ಮಾತ್ರ ಇರುತ್ತೆ. ಟೈಮಿಂಗ್ಸ್ ಅರ್ಲಿ ಮಾರ್ನಿಂಗು 4:45 5:30 ತನಕ ನಿಮ್ಗೆ ಸ್ಟಾರ್ಟ್ ಆಗೋಗುತ್ತೆ. ಬನ್ನಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಬಿರಿಯಾನಿ. ಅದೊಂದು ಎಕ್ಸ್ಪೀರಿಯೆನ್ಸು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನೋದು. ಸೊ ಹಾಯ್ ಫ್ರೆಂಡ್ಸ್, ಫೈನಲಿ ಆನಂದ್ ಜೊತೆ ಇದ್ದೀನಿ. ಸೊ ನಮಸ್ತೆ. ಇದು ಆ್ಯಕ್ಚುಲಿ ಒಂದು ವೈರಲ್ ಪ್ಲೇಸ್ ಅಂತ ಹೇಳ್ಬೋದು, ಟ್ರೆಂಡಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಹೊಸಕೋಟೆ ಆನಂದ್ ದಮ್ ಬಿರಿಯಾನಿ ಅಂದರೆ ಅದು ರೇಂಜ್ ಇದೆ. ಹೇಳಿ ಏನು ಸ್ಪೆಷಲ್ಲು? ಫಸ್ಟು ಎಷ್ಟು ವರ್ಷ ಆಯಿತು ಹೋಟೆಲ್ ಸ್ಟಾರ್ಟ್? 22 ವರ್ಷ. 22 ವರ್ಷ ಆಗಿದೆ. 22 ಸೊ 22 ಇಯರ್ಸ್ ಆಗಿದೆ. ತುಂಬ ಪಾಪ್ಯುಲರು, ಕರ್ನಾಟಕ ಪೂರ್ತಿ ಎಲ್ರಿಗೂ ಗೊತ್ತಿದೆ. ಆಂಧ್ರ ಅವ್ರು ಕೂಡ ಬಂದು ಇಲ್ಲಿ ತಿಂತಾರೆ, ಟೇಸ್ಟ್ ನೋಡ್ತಾರೆ, ಅಷ್ಟು ಪಾಪ್ಯುಲರ್ ಆಗಿದೆ. ಸೊ ಆಲ್ಮೋಸ್ಟ್ ಇಂಡಿಯಾ ಪೂರ್ತಿ ಎಲ್ರಿಗೂ ಗೊತ್ತಿದೆ. ನೋಡಿದವ್ರಿಗೆಲ್ಲ ಇಲ್ಲಿ ಬಂದರೆ, ಬೆಂಗಳೂರು ಬಂದರೆ ಈ ಸೈಡ್ ಬಂದು ಟ್ರೈ ಮಾಡಬೇಕು ಅನ್ನೋ ಥರ ಒಂದಿದು. ಹೇಳಿ ಬಿರಿಯಾನಿ ಪ್ರಿಪ್ರೇಷನ್ ಬಗ್ಗೆ, ಏನು ಸ್ಪೆಷಲ್, ಏನು ಮ್ಯಾಜಿಕ್ ಏನಿದೆ? ಮ್ಯಾಜಿಕ್ ಅಂದರೆ ನಾವು 22 ವರ್ಷದಿಂದ ಹೋಟ್ಲು ಮಾಡ್ತೀವಿ. 22 ವರ್ಷದಿಂದ ನಾನೇ ಮಾಡ್ತಾಯಿದ್ದೀನಿ. ಒಂದೊಂದು ನಾವೇ, ತುಪ್ಪು ನಾವೇ. ಓಕೆ. ಆಮೇಲೆ ಅವತ್ತಿಂದ ನಾವು ನಾಟಿ ಸ್ಟೈಲೇ ಮಾಡ್ತಾಯಿದ್ವಿ. ಎಲ್ಲ ಪ್ರತಿಯೊಂದು ಐಟಮ್ ಕೂಡ ನಾಟಿ ಸ್ಟೈಲೇ ಮಾಡ್ತಾಯಿದ್ವಿ. ಆಮೇಲೆ ಕುರಿ ಕೂಡ ನೋಡಿ ಅವರು ಇರ್ತಿದ್ದಾರೆ, ಅವರೇ ಮಟನ್ ಮಾಡ್ತಿದ್ದಾರೆ. ಇದೆಲ್ಲ ನಮ್ಮ ಹಳ್ಳಿಗಳ ಕಡೆ ನಾಟಿ ಕುರಿ ಸಿಗುತ್ತೆ. ಆ ಕುರಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ನಮ್ಮ ಮಟನ್ ಮಾರ್ಕೆಟಲ್ಲಿ ಸಾರು ನಮಗೆ ಕಟ್ ಮಾಡಿ ಕೊಡ್ತಾರೆ. ಮೈನ್ ಮಟನ್ ಅಂದರೆ ಅದು ನೀವು ಸ್ವಲ್ಪ ಎಳೆ ಮಟನ್ ಇರಬೇಕು ಅಂತ ಅಥವಾ ಏನಾದರೂ ಪರ್ಟಿಕ್ಯುಲರ್ ಆಗಿ? ಇಲ್ಲ, ಬಿರಿಯಾನಿಗಂತಾನೆ ಮಟನ್ ಬೇಯಿಸ್ತೀವಿ. ಓಕೆ. ಅದಕ್ಕೆ ಸಪ್ರೇಟ್ ಸಿಗುತ್ತೆ. ಸಪ್ರೇಟ್ ನಾಟಿ ಕುರಿ ಅಂತ ಈ ಕಡೆ ಎಲ್ಲ ನಾಟಿ ಕುರಿ ಅಂತ ಹೇಳ್ತಾರೆ. ಎಲ್ಲ ನಾಟಿ ಸ್ಟೈಲೇ, ಪ್ರತಿಯೊಂದು ಐಟಮ್ ಕೂಡ ನಾಟಿ ಸ್ಟೈಲೇ ಮಾಡ್ತೀವಿ. ಈ ಸೊಟ್ಟಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಕೊತ್ತಂಬರಿ ಸೊಪ್ಪು, ಪುದೀನ, ಎಲ್ಲ ಮಸಾಲೆ ಐಟಮ್ ಇಂದ ಇದು ಎಲ್ಲ ಆಲ್ಮೋಸ್ಟ್ ನಾಟಿ ಸ್ಟೈಲಲ್ಲೇ ಮಾಡ್ತೀವಿ. ಎಲ್ಲ ನಮ್ಮದು ಹೋಮ್ ಮೇಡ್, ಮನೆಯಲ್ಲೇ ನಾವು ಪ್ರತಿಯೊಂದು ಐಟಮು ಮನೆಯಲ್ಲೇ ತಯಾರು ಮಾಡೋದ್ರಿಂದ ಅವತ್ತು ನಾನು ಅವಾಗೂ ಒಂದೇ ಟೇಸ್ಟ್ ಬರ್ತಾಯಿದ್ದೆ, ಇವತ್ತು ಒಂದೇ ಟೇಸ್ಟ್ ಬರ್ತಾಯಿದ್ದೆ, ಮುಂದಕ್ಕೂ ಒಂದೇ ಟೇಸ್ಟ್ ಬರ್ತದೆ. ಸೊ ಸ್ಟಾರ್ಟಿಂಗಿಂದ ನೀವೇ ಮಾಡ್ಕೊಂಡು ಪ್ರಿಪ್ರೇಷನ್?
ಆ್ಯಂಡ್ ನನಗೆ ಇನ್ನೊಂದು ಖುಷಿ ವಿಷಯ ಅಂದರೆ ಈಗ ನನಗೆ ನಮ್ಮ ಯೂಟ್ಯೂಬ್ ಚಾನಲ್ಗಾಗಲಿ ನನ್ನ ಸಿನಿಮಾ ಮಾಡಿದ್ರು ನಮ್ಮ ತಾಯಿಯವ್ರು ಸಪೋರ್ಟ್ ಇದ್ದಾರೆ, ನಿಮಗೂ ನಿಮ್ಮ ತಾಯಿಯವರು ನಿಮ್ಮ ವೈಫ್ ಎಲ್ಲರೂ ಸಪೋರ್ಟ್ ಒಂದು ಇಡೀ ಫ್ಯಾಮಿಲಿ ಸಪೋರ್ಟ್ ಇದೆ. ಫುಲ್ ಫ್ಯಾಮಿಲಿ ಸಪೋರ್ಟ್ ಇದೆ. ಸೊ ಅದರಿಂದನೇ ಒಂದು ಸಕ್ಸಸ್ ಒಂದು ಇದಾಗುತ್ತೆ ನನಗೆ ಗೊತ್ತಿರೋಂಗೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಿಮ್ಮನ್ನು ತುಂಬ ಇಷ್ಟಪಡ್ತಾರಲ್ಲ ಇಲ್ಲಿರೋರಲ್ಲ ಅಣ್ಣ ಅಂತ ಕರ್ಕೊಂಡು. ಅದು ಹೇಗೆ ನಿಮಗೆ ಈಗ ಅಷ್ಟು ಪಾಪ್ಯುಲರ್ ಆದಮೇಲೆ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ? ಅದೇ ಸ್ಟ್ಯಾಂಡರ್ಡ್ ಕೊಡಬೇಕು. ಆ್ಯಂಡ್ ಆಲ್ಸೋ ಕಾಂಪಿಟೇಷನ್ ತುಂಬ ಇದೆ ಇಲ್ಲ, ಆಬ್ವಿಯಸ್ ಅದು. ಒಬ್ಬರು ಪಾಪ್ಯುಲರ್ ಆಗ್ತಾ ಇದ್ದಂಗೆ ಸುತ್ತಮುತ್ತ ತುಂಬ ಕಾಂಪಿಟೇಷನ್ ಇದೆ. ಅದು ಹೇಗೆ ಹ್ಯಾಂಡಲ್ ಮಾಡ್ತೀವಿ? ಆ್ಯಕ್ಚುಲಿ ಕಾಂಪಿಟೇಷನ್ ಇನ್ನಷ್ಟು ಬಂದರೂ ಕೂಡ ಕುಕ್ ನಾನೇ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಾವು ಬೇರೆಯವ್ರ ಕುಕ್ ಮೇಲೆ ಡಿಪೆಂಡ್ ಆಗಿದ್ದಿದ್ರೆ ಕಷ್ಟ ಆಗ್ತಾಯಿತ್ತು. ಬಟ್ ಕುಕ್ ನಾವೇ ಆಗಿರೋದ್ರಿಂದ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ನಮಗೇನು ತೊಂದರೆ ಇಲ್ಲ, ಆರಾಮಾಗಿ ನಡೀತಾ ಇದೆ. ಅವತ್ತು ಚೆನ್ನಾಗಿ ನಡೀತಿದೆ, ಇವತ್ತು ಚೆನ್ನಾಗಿ ನಡೀತೆ, ಮುಂದಕ್ಕೂ ಚೆನ್ನಾಗಿ ಸಿಗುತ್ತೆ. ಈಗ ಎಷ್ಟು ಜನ ಬರ್ತಿದೆ ಇನ್ನಷ್ಟು ಜನ ಬಂದು ಕೂಡ ಟೇಸ್ಟ್ ಮಾತ್ರ ಇದೇ ಇರುತ್ತೆ, ಚೇಂಜ್ ಆಗುತ್ತೆ. ಆ್ಯಂಡ್ ನಿಮಗೆ ಆದಂಥ ಒಂದು ರೆಗ್ಯುಲರ್ ಟೇಸ್ಟ್ ನೋಡಿದ್ಮೇಲೆ ಒಂದ್ಸಲ ಟೇಸ್ಟ್ ನೋಡಿದ್ಮೇಲೆ ಬರ್ತಾನೆ ಇರ್ತಾರೆ. 100% ಬರ್ತಾರೆ. ಒಂದು ಸರಿ ಬಂದು ಒಬ್ಬರು ಟೇಸ್ಟ್ ಮಾಡಿದ್ರೆ ನಾಲ್ಕು ಅವರು ಒಂದು 10 ಜನ ಕೇಳ್ತಾರೆ. 10 ಜನದಿಂದ ಹಂಗೆ ಬೆಳೀತಾನೆ ಇದೆ ವಿನಃ 2 kg ಸ್ಟಾರ್ಟ್ ಮಾಡಿದ್ದು, ಈಗ ತುಂಬ kg ಸ್ಟಾರ್ಟ್ ಮಾಡಿದ್ದು 1 kg. ಅದೊಂದು 2 kg ಇಲ್ಲಿ ತನಕ ಬರೋ ಆ ಸ್ಟ್ರಗಲ್ ಇದೆಯಲ್ಲ, ಒಂದು ಮಾಡ್ತಾ ಈಗ ನೀವು ಎಷ್ಟು ಹ್ಯಾಪಿ ಆಗಿದ್ದೀರಾ? ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ಇದೆ ಅಂದರೆ ಜನಕ್ಕೆ ಏನು ಕೊಡಬೇಕು ಅನ್ನೋದು? ನಮ್ಮದೊಂದು ಸರಿ ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತ. ಓಕೆ. ಈಗ ಮೊನ್ನೆ ಲಾಸ್ಟ್ ಟೈಮು 2 ಕಿಲೋಮೀಟ್ರ್ ಕ್ಯೂ ಹೋಗಿತ್ತು. ಅದು ಟೋಟಲ್ ಇಂಡಿಯಾದಲ್ಲಿ 2 ಕಿಲೋಮೀಟ್ರ್ ಕ್ಯೂ ನಿಂತು ಬಿರಿಯಾನಿ ತಿಂದಿರೋದು ಯಾವುದೂ ಇಲ್ಲ, ಇಂಡಿಯಾದಲ್ಲೇ ಎಲ್ಲೂ ಇಲ್ಲ. ಏನು ತಿಂದಿರಲ್ಲ 2 ಕಿಲೋಮೀಟರ್ ಜನ ಏನಕ್ಕೂ ನಿಂತ್ಕೊಳ್ಳೋದಿಲ್ಲ ಅಷ್ಟು. ಆ ಥರ ನಮ್ಮ ಹೋಟೆಲ್ಲಿ ನಿಂತು ತಿಂದಿದ್ದಾರೆ, ಅದೊಂದು ಖುಷಿ ನಮಗೆ. ಅದೇ ರೀತಿ ಇನ್ನು ಸ್ವಲ್ಪ ಜಾಸ್ತಿ ಆದರೆ ಗಿನ್ನಿಸ್ ರೆಕಾರ್ಡ್ಗೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆ. ಬಟ್ ಏನಂದರೆ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಮಟನ್ ತುಂಬ ಚೆನ್ನಾಗಿದೆ. ಆಬ್ವಿಯಸ್ಲಿ ಆ ಮಟನ್ ಚೆನ್ನಾಗಿದ್ದರೆ ನಿಮಗೆ ರೈಸು ಫ್ಲೇವರ್ಸ್ ಎಲ್ಲ ತುಂಬ ನಮ್ಮ ಹೈದ್ರಾಬಾದಿ ಬಿರಿಯಾನಿ ಆಗಲಿ, ನಮ್ಮ ನಾಟಿ ಸ್ಟೈಲ್ ಬಿರಿಯಾನಿ ಆಗಲಿ, ಅದನ್ನು ಇದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಏನೋ ಒಂದು ಸ್ಪೆಷಲ್ ಫ್ಲೇವರ್ ಸಿಗುತ್ತೆ. ಸೊ ಅದು ಇಲ್ಲಿ ಮಾತ್ರ ಸಿಗುತ್ತೆ ಅಂತ ನನ್ನ ಒಂದು ಭಾವನೆ. ಸೊ ಜನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ರೀತಿಯಿಂದ ತಿಂತಾರೆ. ಆ್ಯಂಡ್ ಮಕ್ಕಳು ತುಂಬ ಜನ ಇದ್ದರು, ನನಗೆ ತುಂಬ ಖುಷಿಯಾಗಿದೆ. ಫ್ಯಾಮಿಲಿ ಜೊತೆ ಮಕ್ಕಳು ತಿನ್ನುವಾಗ ಅರ್ಲಿ ಮಾರ್ನಿಂಗ್ ಬಂದು ಬಿರಿಯಾನಿ ತಿನ್ನುವಾಗ ಅದೊಂದು ತುಂಬ ಒಂದು ಖುಷಿಯಾಗುತ್ತೆ. ಹೆವಿ ಕೂಡ ಅನ್ಸಲ್ಲ, ಒಂದು ಹೆವಿ ಅನ್ಸಲ್ಲ. ಆ್ಯಂಡ್ ಜನ ನಿಮಗೆ ಒಂದು ಕ್ರೇಜಿಯಸ್ಟ್ ಮೂಮೆಂಟ್ ಏನು, 2.5 ಕಿಲೋಮೀಟ್ರ್ ಲೈನ್ ನಿಂತಿದ್ರು, ಈಗ ನಿಮ್ಮ ಹತ್ರ ಬಂದು ಸಾರ್ ನಿಮ್ಮ ಬಿರಿಯಾನಿ ತಿಂದು ನಾನು ಫುಲ್ಲು ಫ್ಯಾನ್ ಆಗ್ಬಿಟ್ಟಿದ್ದೀನಿ ಅಥವಾ ಏನೋ ನಾನು ತುಂಬ ಎಕ್ಸ್ಟ್ರೀಮ್ ಏನಾದರೂ ಬಂದಿದೆ ರಿಯಾಕ್ಷನ್ ಏನಪ್ಪ ಅಂತ ಹೇಳಿದ್ರೆ, ಈಗ ಕ್ಯೂವಲ್ಲಿ ನಿಂತಿರ್ತಾರೆ, ತುಂಬಾ ಕ್ಯೂವಲ್ಲಿ ನಿಂತಾಗ ತುಂಬಾ ಫೀಲ್ ಆಗಿರ್ತಾರೆ. ಓಕೆ, ಸಿಕ್ಕಿರಲ್ಲ ಅಂತ. ಬಿರಿಯಾನಿ ತಿಂದಾದ್ಮೇಲೆ ಆ ಫೀಲ್ ಎಲ್ಲ ಮರ್ತೋಗ್ಬಿಟ್ಟು ಖುಷಿ ಆಗ್ತಾರೆ. ಓಕೆ, ಈ ಇಷ್ಟು ಟೈಮ್ ನಿಂತಿದ್ದಕ್ಕೂ ನಮಗೆ ಹೊರ್ತು ತಿಂದಿದ್ದಕ್ಕೂ ಹೊರ್ತಾಗಿದೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಹೋಗ್ತಾರೆ. ಆ್ಯಂಡ್ ಈಗ ನೀವು ಆಲ್ಮೋಸ್ಟ್ ಒಂದು ಸೆಲೆಬ್ರಿಟಿ ಥರನೇ ಎಲ್ಲಿ ನೋಡಿದ್ರು ಗುರುತಿರ್ತಾರೆ, ನಿಮ್ಮ ಒಂದು ಫೇಸ್ ರೆಕಗ್ನಿಷನ್ ಆಗುತ್ತೆ. ನೀವು ಈ ಕಡೆ ಬೆಂಗಳೂರು ಕಡೆ ಓಡಾಡ್ತೀರಲ್ಲ, ಎಲ್ಲ ಕಡೆ ಅಲ್ಲಿ ಹೇಗೆ ರೆಸ್ಪಾನ್ಸಸ್ ಇದೆ ನಿಮಗೆ? ಬೇರೆ ಹೋಟೆಲ್ ಕಡೆಯಿಂದ ಆಗಲಿ ಆಗಿರ್ಬೋದು, ಒಂದು ಜನ 100%ಅಲ್ಲಿ 75% ಅವರೇ ನನಗೆ ಗುರ್ತಿಡ್ಬಿಡ್ತಾರೆ. ಓಕೆ, ಎಲ್ಲರೂ ಏನಕ್ಕಾರು ಒಂದು ದೇವಸ್ಥಾನ ತಗೋಗ್ಲಿ ಇಲ್ಲ ಒಂದು ಹೋಟೆಲ್ ಹತ್ರ, ಆಗ ನನ್ನ ನೋಡಿ ತುಂಬಾ ಖುಷಿ ಬೀಳ್ತಾರೆ. ನೀವು ಬಿರಿಯಾನಿ ಆನಂದ್ ಅಂತ ಮಾತಾಡಿಸ್ತಾರೆ. ಸ್ವಲ್ಪ ಸಪ್ರೇಟ್ ಎಲ್ಲ ಕೇರ್ ತೊಗೊಳ್ತಾರೆ. ಸುಮಾರು ಸ್ಟೇಟಲ್ಲಿ ಕೂಡ ಅಷ್ಟೇ, ಈಗ ತಮಿಳ್ನಾಡಿಗೆ ಹೋದ್ರೂ ಕೂಡ ಗೊತ್ತಾದರೆ ಅಲ್ಲೂ ಇದು ಮಾಡ್ತಾರೆ. ಈಗ ಮೊನ್ನೆ ತಿರುಪ್ತಿಗೆ ಹೋಗಿದ್ದೆ, ತಿರುಪ್ತಿನಲ್ಲಿ ಕೂಡ ದೇವಸ್ಥಾನದಲ್ಲಿ ಕೂಡ ನನಗೆ ಪರಿಚಯ ಮಾಡ್ಕೊಂಡು ಅಲ್ಲೂ ಮಾತಾಡ್ತಾರೆ, ಅಲ್ಲಿ ಕೂಡ ಸೆಲ್ಫಿ ತೊಗೊಂಡಿದ್ದಾರೆ. ಅದೆಲ್ಲ ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಅದೆಲ್ಲ ಒಂದು ಪುಣ್ಯ ಥರ ಅನಿಸುತ್ತೆ, ಖುಷಿನೂ ಆಗುತ್ತೆ, ಸ್ಪೆಷಲ್ ಫೀಲಿಂಗು. ಸೊ ಹಾಗೆ ಇರಲಿ, ಇನ್ನೂ ಇಂಡಿಯಾ ಪೂರ್ತಿ ನಿಮ್ಮನ್ನ ಗುರುತಿಸ್ಲಿ, ಇದು ನಿಮಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಆ್ಯಂಡ್ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ಇದು ಮಾಡ್ತಾ ಇದ್ದೀರಾ, ನಿಮ್ಮ ಕಡೆಯಿಂದ ಜನಕ್ಕೆ ಇನ್ನೂ ಒಳ್ಳೆಯದಾಗತ್ತರ ಒಂದಷ್ಟು ಕಾರ್ಯಗಳು ಮಾಡಿ. ಸೊ ಅದು ಮಾಡಿದಾಗ ಊಟ ತಿನ್ನಿಸಿ, ಒಳ್ಳೆ ಊಟ ತಿನ್ನಿಸಿ ಅವ್ರನ್ನ ಖುಷಿ ಪಡಿಸ್ತಾ ಇದ್ದೀರಾ. ಸಮಾಜಕ್ಕೆ ಇನ್ನು ಸ್ವಲ್ಪ ನೀವು ಇದು ಮಾಡಿದ್ರೆ ತುಂಬ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ಮಾಡಿದ್ರೆ ನಮಗೂ ಒಂದು ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಮಾಡ್ತೀವಿ ಖಂಡಿತ. ಥ್ಯಾಂಕ್ ಯು. ಒಳ್ಳೆಯದಾಗಿ. ನಾವು ಸುಮಾರು 22 ವರ್ಷದಿಂದ ಬಿರಿಯಾನಿ ಮಾಡ್ತಾಯಿದ್ದೀವಿ. ಮೊದಲು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ವಿ, ಈಗ ದಿವಸ ಫೇಮಸ್ ಆಗಿದೆ ಎಲ್ಲ. ಆಮೇಲೆ ಅರ್ಧಕ್ಕೆ ನಮ್ಮ ಟೇಸ್ಟಿಂದ ಅರ್ಧ ಜನ ಜಾಸ್ತಿ ಬರ್ತಾಯಿದ್ದಾರೆ, ಇನ್ನೊಂದು ಅರ್ಧ ನಿಮ್ಮಂಥ ಯೂಟ್ಯೂಬ್ ಚಾನಲ್ ಅವ್ರ ಕಡೆಯಿಂದನೂ ಸ್ವಲ್ಪ ಪಬ್ಲಿಸಿಟಿಯಾಗಿ ಜನ ವಿಪರೀತ ಬರ್ತಾಯಿದ್ದಾರೆ. ಇನ್ನೊಂದೇನೋ ಖುಷಿಯಪ್ಪ ಅಂತ ಹೇಳಿದ್ರೆ, ನಾನು ಇಡೀ ನಮ್ಮ ತಾಯಿಯಿಂದ, ನಾನು ನಮ್ಮ ಮಿಸ್ಸಸ್, ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಿಂದ ನಾನು ತುಂಬ ನಂಗೆ ಸ್ಫೂರ್ತಿ. ನಿಮಗೆ ನೋಡೋದು ಖುಷಿ ಆಗುತ್ತೆ, ನೀವು ನಿಮ್ಮ ತಾಯಿ ಜೊತೆ ಬಂದಿರೋದ್ರಿಂದ ನಮಗೂ ಖುಷಿ ಆಗ್ತಿದೆ. ಅದೇ ರೀತಿ ನಿಮ್ಮದು ಯೂಟ್ಯೂಬ್ ಚಾನಲ್ ನಿಮ್ಮದು ಸ್ವಲ್ಪ ಚೆನ್ನಾಗಿ ನಡೀಲಿ ಅಂತ ನಾನು ಕೇಳ್ತೀನಿ. ಕಿರಣ್ ಫುಡ್ ರಿವ್ಯೂ, ಆಲ್ ದ ಬೆಸ್ಟ್.
ಸೊ ಹಾಯ್ ಬ್ರೋ, ನಿಮ್ಮ ಹೆಸರು? ಭಾರತ್ ಅಂತ. ಸೊ ಹೇಳಿ ಆನಂದ್ ದಮ್ ಬಿರಿಯಾನಿ ಬಗ್ಗೆ. ಮುಂಚೆ ಬಂದಿದ್ದೀರಾ? ಹಾಂ, ಬಂದಿದ್ದೀವಿ. ಏನು ಅನ್ಸುತ್ತೆ ನಿಮಗೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ? ಆ್ಯಕ್ಚುಲಿ ರೈಡ್ ಚೆನ್ನಾಗಿರುತ್ತೆ ಬೆಂಗಳೂರಿಂದ ಬರೋಕ್ಕೆ. ಓಕೆ, ರೈಡ್ ಆಬ್ವಿಯಸ್ಲಿ ಅದು ಎಕ್ಸ್ಪೀರಿಯನ್ಸ್ಗೋಸ್ಕರನೇ ತುಂಬ ಜನ ಬರ್ತಾರೆ. ಆ್ಯಂಡ್ ಇದು ಎಕ್ಸ್ಟ್ರಾ ಬೋನಸ್ ಅಂತ ಅನ್ಸುತ್ತೆ. ಹೌದು. ಹಾಂ, ಸೊ ಟೇಸ್ಟ್ ಹೇಗಿದೆ ಬಿರಿಯಾನಿ? ಟೇಸ್ಟ್ ಆಬ್ವಿಯಸ್ಲಿ ಸೂಪರ್ ಆಗಿದೆ. ಅಂದರೆ ಇಲ್ಲಿ ಪಾಪ್ಯುಲರ್ ಅಂದರೆ ಒಂದು 2-3 ತುಂಬ ಪಾಪ್ಯುಲರ್ ಇಲ್ಲಿ. ನನ್ನ ಮನಿ 2 ಪಾಪ್ಯುಲರ್. 2 ಟ್ರೈ ಮಾಡಿದ್ದೀರಾ? ಹಾಂ, 2 ಟ್ರೈ ಮಾಡಿ. ಯಾವ್ದು ತುಂಬ ಇಷ್ಟ ನಿಮಗೆ? ಆನಂದ. ಥ್ಯಾಂಕ್ ಯು. ನಿಮ್ಮ ಹೆಸರು? ನಾನು ನಾಗದೀಪಕ್. ಸೊ ಹೇಳಿ ಬಿರಿಯಾನಿ ಹೇಗಿದೆ ನಿಮ್ಮ ಈ ಒಂದು ರೈಸ್ ಚೆನ್ನಾಗಿರುತ್ತೆ, ಬಿರಿಯಾನಿ ರೈಸು. ವೆಜಿಟೇರಿಯನ್ ಅಲ್ಲ, ಅದಕ್ಕೆ ಬರೀ ಬಿರಿಯಾನಿ ರೈಸ್ ತಿನ್ನೋದಷ್ಟೇ. ಬರೀ ರೈಸ್ ಟೇಸ್ಟ್ ನೋಡ್ತಾ ಇದ್ದೀರಾ? ಬ್ರೋ, ನಿಮ್ಮ ಹೆಸರು? ಮಾನಸ್ ಅಂತ. ಸೊ ಫ್ರೆಂಡನ್ನ ಚೆನ್ನಾಗಿ ಹಾಕ್ಕೊಟ್ರಿ. ಹೇಳಿ, ಸೊ ಬಿರಿಯಾನಿ ಹೇಗಿದೆ ಆ್ಯಂಡ್ ನೀವು ಎಲ್ಲಿಂದ ಬಂದಿರೋದು ಫಸ್ಟ್? ನಾನು ಫ್ರೀಸರ್ ಟೌನಿಂದ ಬರ್ತಿರೋದು. ಸೊ ಒಂದು ಬ್ಯಾಂಗ್ಳೂರ್ ಫ್ರೆಂಡ್ಸ್ ಎಲ್ಲ ಹೌದು, ಎಲ್ಲ ಸೇರ್ಕೊಂಡು. ನಾನು ಅವನ ಥರನೇ ವೆಜಿಟೇರಿಯನು. ಓಕೆ, ಇಲ್ಲ, ನಮ್ಮದು ನಾನ್ ವೆಜ್ ಎಕ್ಸ್ಪರ್ಟ್ ಆಗಿದ್ದಾರೆ. ಹೋಗ್ತೀನಿ, ಅವ್ರನ್ನ ಹಾಕೋತೀನಿ, ಕ್ಯಾಚ್ ಹಾಕೋತೀನಿ. ಸೊ ಯು ಲೈಕ್ ದ ರೈಸ್? ರೈಸ್ ತುಂಬ ಚೆನ್ನಾಗಿದೆ. ಹೌದು. ಥ್ಯಾಂಕ್ ಯು. ಬ್ರದರ್, ನಾನ್ ವೆಜ್ ಇದಂತ ಹೇಳಿ, ನಿಮ್ಮ ಹೆಸರು ಹೇಳಿ? ರಾಹುಲ್. ಸೊ ಎಲ್ಲ ಫ್ರೆಂಡ್ಸ್ ಒಂದೇ ಏರಿಯಾನಾ? ಓಕೆ, ಸೊ ಏನಿಸ್ತು ಬಿರಿಯಾನಿ ಆ್ಯಂಡ್ ಮೀಟ್ ಹೇಗಿದೆ? ಮೀಟ್ ವೆರಿ ಟೆಂಡರ್. ಬ್ಯಾಂಗ್ಳೂರ್ ಬಿರಿಯಾನಿಗೆ ಆ್ಯಂಡ್ ಇದಕ್ಕೆ ಏನು ಡಿಫ್ರೆನ್ಸ್? ನೀವು ಒಂದು ಡಿಫ್ರೆನ್ಸ್ ಹೇಳ್ಬೇಕಂದ್ರೆ? ಐ ಥಿಂಕ್ ದಿಸ್ ಇಸ್ ನಾಟ್ ಸೊ ಸ್ಪೈಸಿ, ಅಷ್ಟೇನು ಇರಲ್ಲ. ಮೈಲ್ಡ್ ಆಗಿ ಮೋರ್ ಫ್ಲೇವರ್ಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಯು ಲೈಕ್ ಇಟ್? హాయ్, నా పేరు జైపాల్. నేను అనంతపురం నుంచి వచ్చా. బిర్యానీ సూపర్గా ఉంది. ಹಾಯ್ ಬ್ರೋ, ನಿಮ್ಮ ಹೆಸರು? ನನ್ನ ಹೆಸರು ಕೌಶಿಕ್ ಅಂತ. ಸೊ ಎಲ್ಲಿಂದ ಬಂದಿರೋದು ನೀವು? ನಾವು JP ನಗರ್, ಬೆಂಗಳೂರು. ಹೇಳಿ ಫುಡ್ ಬಗ್ಗೆ. ಫುಡ್ ಚೆನ್ನಾಗಿದೆ, ಫುಲ್ ಟೇಸ್ಟ್. ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ. ಹಾಂ, ಆಲ್ರೆಡಿ ಒಂದು ಸತಿ ಬಂದಿದ್ದೀನಿ, ರಿಪೀಟ್ ಸೆಕೆಂಡ್. ಹಾಯ್ ಬ್ರೋ, ನಿಮ್ಮ ಹೆಸರು? ನಮ್ಮ ಹೆಸರು ದಿಲೀಪ್ ಅಂತ, JP ನಗರಿಂದ ಬಂದಿರೋದು. ಇದೇ ಫಸ್ಟ್ ಟೈಮ್ ಬಂದಿರೋದು. ಫುಡ್ ಬಗ್ಗೆ ಮಾತಾಡೋಂಗಿಲ್ಲ, ಸಾಕಾದಾಗ. ಹಾಯ್ ಬ್ರೋ, ನಿಮ್ಮ ಹೆಸರು? ನನ್ನ ಹೆಸರು ರಾಘು ಅಂತ, JP ನಗರಿಂದ ಬಂದಿದ್ದೀವಿ. ಫುಡ್ ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ. ಓಕೆ, ಕಂಪ್ಯಾರಿಟಿವ್ಲಿ ನೈಸ್ ಬಿರಿಯಾನಿ, ವರ್ತ್ ಇಟ್. ಹಾಯ್ ಬ್ರೋ, ನಿಮ್ಮ ಹೆಸರು? ಹಾಯ್, ನಾನು ನಿಖಿಲ್ ಅಂತ. ನಾವೆಲ್ಲ ಒಂದೇ ಗ್ಯಾಂಗು. ನಾವು ಅದೇ Bike JP ಅಲ್ಲಿ ನಗರ ಬೈಕ್ ರೈಡ್ ಬಂದಿದ್ದೀರಿ. ಬಿರಿಯಾನಿ ತಿನ್ನೋಣ ಅಂತ ಬಂದ್ವಿ, ಚೆನ್ನಾಗಿದೆ ನೀವು ಬಿರಿಯಾನಿ. ಇದು ಫಸ್ಟ್ ಟೈಮಾ? ಹಾಂ, ಎಲ್ಲ ಒಟ್ಟಿಗೆ ಬಂದು? ಎಲ್ಲ ಫಸ್ಟ್ ಟೈಮ್ ಬಂದಿದ್ದೀವಿ. ಥ್ಯಾಂಕ್ ಯು. ಹಾಯ್ ಬ್ರೋ, ನಿಮ್ಮ ಹೆಸರು? ಬ್ರೋ, ನಮ್ಮ ಹೆಸರು ಗಿರೀಶ್ ಅಂತ ಅಂದ್ಬಿಟ್ಟು ನಾವು JP ನಗರಿಂದ ಬಂದಿದ್ದೀರಿ. ಫುಲ್ JP ನಗರ ಸ್ಕ್ವಾಡು. ಫಸ್ಟ್ ಟೈಮ್ ಬಂದಿದ್ದು. ಚೆನ್ನಾಗಿದೆ ಬಿರಿಯಾನಿ. ಓಕೆ, ಚೆನ್ನಾಗಿದೆ. ಅಂದರೆ ಈಗ ನಮ್ಮ ಬೆಂಗಳೂರು ಬಿರಿಯಾನಿ ಒಂಥರ ಬೇರೆ ಥರ ಇರುತ್ತೆ, But ಅಂದರೆ ಟೇಸ್ಟ್ ಬೇರೆ ಥರ. ಒಂದು ಅರ್ಲಿ ಮಾರ್ನಿಂಗ್ ಸಿಗುತ್ತಲ್ಲ, ನಿಮ್ಗೆ ಏನು ಸ್ಪೆಷಲ್ ಅನ್ಸುತ್ತೆ? ಏನು ಡಿಫ್ರೆಂಟ್ ಅನ್ಸುತ್ತೆ? ಬಟ್ ಏನೋ ಅಂದರೆ ನಾವು ಫ್ರೆಂಡ್ಸ್ ಜೊತೆ ಬಂದಿರೋ ನನಗೊಂಥರ ಆ ಎಕ್ಸ್ಪೀರಿಯನ್ಸ್, ಮಾರ್ನಿಂಗ್ ಎಕ್ಸ್ಪೀರಿಯನ್ಸ್. ಬಟ್ ಅಂದರೆ ಮಾರ್ನಿಂಗ್ ಎಕ್ಸ್ಪೀರಿಯೆನ್ಸು, ಆಮೇಲೆ ಬಿರಿಯಾನಿನೂ ಅಷ್ಟೇ ಸಖತ್ತಾಗಿ. ಥ್ಯಾಂಕ್ ಯು, ವಿಸಿಟ್ ಮಾಡಿ. ನಿಮಗೋಸ್ಕರ ತುಂಬ ಕ್ರೇಜಿ ವೀಡಿಯೋಸ್ ಎಲ್ಲ ಬರ್ತಾ ಇದೆ ನೆಕ್ಸ್ಟು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು. ವೀಡಿಯೋನ ಶೇರ್ ಮಾಡೋದು ಮರಿಬೇಡಿ. ಆ್ಯಂಡ್ ಹೊಸದಾಗಿ ನಾನು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ.